ನಿನ್ನ ಕಡೆ ಕೆಲಸ ಇರ್ತಲ್ಲ
ನೋಡ್ಲಿ ಇನ್ನವನ ಅನೇ ಬಡ್ಕೊಳ್ಳಿ ಅಂತೀನಿ. ನಾನು ಮಾತ್ರ ನಮ್ಮೂರು ಭೂಕಂಪ ಅದು ಸರಿ, ನಾನು ಮಾತ್ರ ಪ್ರೀತಿಲೆ ಜಾನು ಅಂತ ಕರೆಯವ. ದೋಸ್ತ ನಿನಗೆ ಹೆಂಗ ಗಾವಾಗುತ್ತ ಹಂಗ ಕರಿ ನೀನೆ. ನಮ್ಮವ್ ಈಗ ಪಂಚಾಯತ್ಗೆ ಹೋಗ್ಯಾಳ, ನಾವು ಸ್ವಲ್ಪ ಆಕಿನ ಹೋಗಿ ಕರ್ಕೊಂಬರ್ತೀನಿ. ನಾವು ಹೋಗ್ಬರ್ಲೆ ಮತ್ತ ಅಲ್ಲಿ ಹುಡುಗಿ ಹಂಗ ಹೋದ್ರಿ ಹಂಗ್ಲಿ ಕೈ ಕಾಲು ಸಡ್ಲು ಬಿಟ್ಟ ಒಂದ್ ಜಾಡಿಸ್ಬಿಡ. ನನ್ನ ಗಾಡಿಗೆ ಡೀಸೆಲ್ ಹಾಕೋದನ ಬೇಡ, ತಾನ ಸುಮ್ಮನೆ ಹೋಗತ್ತೆ. ನಿನಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ, ಮತ್ತೇನೈತಿ ಗಿಟ್ಟು ಗಿಲ್ಗೆಲ್ಲ ಹೊಡಿ ಮತ್ತೆ ಜಾಡ್ಸ ಹೊಡಿಯೋ ಗಜಮ ಮಾಡಿತು ಮರತಾಳೋ ಒಳ್ಳಿ ತುಂಬ ಮರದ ಬಂದಾಳೋ. ಮಾಡಿತು ಮರತಾಳೋ ಒಳ್ಳಿ ತುಂಬ ಮರದ ಬಂದಾಳೋ.
ಹುಡುಗಿ ನಿನ್ನ ತಿಂಡಿ ಕಳಸತೇನ ಹಿಂಡಿ ಹತ್ತೈತಿ ತಂಡಿ ಬಿತ್ತಲಿನ ಗುಂಡಿ ಹೆಸರ ಹುಡುಗಿ ನಿನ್ನ ತಿಂಡಿ ಕಳಸತೇನ ಕಿಂಡಿ ದೋಸ್ತ ನಂದೇನ ತಿಂಡಿಲ್ಲ ನೀ ತಿಂಡಿ ಅಂತ ನಂದ ಹೇಳತ್ತ ಇಲ್ಕಂದ್ರ ಹೇಳಂಗಿಲ್ಲ ಎಬ್ಸಬೇಕ ಯಾಕಂತಂದ್ರ ಇಷ್ಟು ಕಟ್ಟಿದ್ದು ಮಾಡಕ್ ಮಳಿ ಈಗ ನೀ ಕಟ್ಟಿಬೇಕಲ್ಲ ಹುಡುಗಿ ಕಟ್ಟಿ ನಿಂದ ಎಬ್ಸಿದ್ರ ನಂದ ಹೇಳತ್ತಪ್ಪ ನಿಂದ ಎಬ್ಸ್ಬೇಕು ನಾವು ಎಬ್ಸ್ತೀವಿ ಫಸ್ಟ್ ನೀ ಹುರುಪ್ ಎಬ್ಸ ನಾ ಎಬ್ಸ್ತೀನಿ ನಾನು ಹೇಳ್ತತಿ ನಿಂದ ಹೇಳತ್ತಿಲ್ಲ ಹಂಗಾರ ಹೇಳ್ತತಿ ಚೆಕ್ ಮಾಡ್ತೀನಿ ಮತ್ತ ನಡೂರಾಗ ಕಡಿದರ ಕಡಿಲೆ ತರುಣನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಕ್ಕಳಲ್ಲ ಮಾತನ ಮಗ ಹಗರಲ್ಲ ನಿಮ್ಮ ಪಾಡಾಡಲ್ಲ ಇದರ ಅಂಜಿಕೆ ನನಗಿಲ್ಲ ನಿಮ್ಮ ಪಾಡಾಡಲ್ಲ ಇದರ ಅಂಜಿಕೆ ನನಗಿಲ್ಲ ತಿಮ್ಮಾಪುರ ಹುಡುಗರು ಹಗರಿಲ್ಲ ನಿನ್ನ ಬಾಯಾಗ ಇಡತಾರ ಬೆಲ್ಲ ಅಟ್ಟದ ಆಸೆ ನನಗಿಲ್ಲ ಬೈಲೂನ ಕಾಲ ಹಗರಿಲ್ಲ ಏ, ಏ, ಬಾದಾಮಿ ಮರಿಬಿಗರ ಮಸ್ತೈತಿ ನಿನ್ನ ನಗರ ಏ ಹುಡುಗಿ ಕಾಕಿಲೆ ಇಟ್ಟುಕೋರ ಏನು ಮಾಡ್ತಾರೆ ನಿನ್ನ ಕಿಂಡಿ ಕಣಲ್ಲ ಅನ್ನಿಸ್ತಾರ ಆಗಲ್ಲ ನಮ್ಮ ತಿಮ್ಮಾಪುರ ಹುಡುಗರ ಎಲ್ಲ ಡೌನ್ ಆಗೈತೆ ಏನಿಲ್ಲ ನಿನ್ನ ಗಜಮಕ್ಕ ಕರೀತಾರ ಗದ್ಮ ಕರೆಕ ಮರಿಬಿಗರ ಮಸ್ತೈತಿ ನಿನ್ನ ನಗರ ಕಾಕಿಲೆ ಇಟ್ಟುಕೋರ ನಿನ್ನ ಕಿಂಡಿ ದೋಸ್ತ ಬಾರಪ್ಪ ಟೇಲರ ನೀ ಎಲ್ಲ ಇದು ಬಂದು ಅಡಿಗೆ ತಗೋಬೇಕಂತ ಮಾಡಿ ಮಗನ ನಿನಗೆ ಇಲ್ಲಿ ಯಾವ ದಿವಸ ಮಗನ ಲೇ ಮಗನ ಬಾಲ್ಯಲ್ಲಿ ತಾತ ಬಂದು ಒಂದು ಕ್ಯೂ ಮಡ್ಡಿ ಮ್ಯಾಗ ಬಿಡಲಿ ಲೇ ಮಗನ ಮಾನ್ಯರ ನಮ್ಮ ತೊಳ್ಳಿ ನತ್ತಾರ ಕರ್ಕೊಂಡ ಬಾಗಲಕೋಟೆ ಡಿ ಸಿ ಆಫೀಸ್ ಐತಲ್ಲ ಮಗನ 1,00,000 ರೂಪಾಯಿ ಖರ್ಚು ಮಾಡಿ ಕರಿಸ್ಮಾ ಲೇಡೀಸ್ ಟೇಲರ್ ಅಂತಂದು ನನ್ನ ಅಂಗಡಿ ಹೆಸರು ಬುಕ್ ಮಾಡ್ತಿಲ್ಲ ಮಗನ ಬರೇ ಟೇಲರ್ ಅಂತಂದು ನನ್ನ ಮರ್ಯಾದೆ ಯಾಕಂದ್ರಲ್ಲಿ ಕರಿಸ್ಮಾ ಲೇಡೀಸ್ ಟೇಲರ್ ಅಂತ ಕರಿ ಅಂದ್ರ ನಮ್ಮ ಊರಾಗ ನಮ್ಮ ಮರ್ಯಾದೆ ಅಲ್ರಿ ಹಂಗಾದ್ರ ಐತಲ್ ನಿಮಗ ಹೆಸರಿನ ಮ್ಯಾಗ ಲೇಜಿ ಟೇಲರ್ ಅಂತಂದ ಕರಿಬೇಕೇನು ಮತ್ತೆ ಅಲ್ಲೋ ಮಂಜಣ್ಣ ನಾನು ಭಾಳ ದಿನ ನೋಡಾಕತ್ತೇನೆ ಗಂಡಸೂರಿಗೆ ಹೊಲಿದ್ರೆ ಬಿಟ್ಬಿಟ್ಟು ಅಲ್ಲೇನ ಯಾಕ ಇಂಥ ಹುಡುಗಿಯರ ಅಜ್ಜಿ ಅಷ್ಟ ಹೊಳ್ಯಾಕ ನನಗೆ ಹೇಳಲಿ ಅಪ್ಪ ಇಲ್ಲ ನೀ ಹೇಳೋ ಮಾತ್ನ್ಯಾಗ 70 kg ಮ್ಯಾಗ 20 kg ತೂಕ ಐತಿ ಇಲ್ಲ ನನ್ನ ಕರೆ ಆದ್ರ ನನಗೊಂದು ಮಾನ್ಯ ರಾತ್ರಿ ಮಕ್ಕೊಂಡಿದ್ದಪ್ಪ ಅವಾಗ ನನ್ನ ಕನಸಿನ್ಯಾಗ 70 ಗುರುದಾಗ 20 ಜನ ವಾಪಸ್ ಮಾಡಿದ್ರೆ ಗಜಮ ಮುತ್ಯಾರ ಪ್ರತ್ಯಕ್ಷ ಆಗಿದ್ರಲೇ ಅವ್ರು ಏನ್ ಹೇಳಿದ್ರು ಪಾತನ ನೀವು ಸೀದ ನಿಂತ್ರ ಶಿಷ್ಯ ನಿನಗ ಗಂಡಸುಗಳತಿ ಒಟ್ಟು ಸಿಗುದಿಲ್ಲ ಅದ ಹೆಣ್ಮಕ್ಳ ಅರಿವಿ ಅಂತದ್ರಾಗ ಇಂಥ ಹರಿಯರದ ಹುಡುಗ್ಯಾಡ ಹಿಂದ ಮುಂದೆ ಹಿಡ್ಕೊಂಡ ಶಿಸ್ತು ಮಸ್ತ್ ಹೊಲದು ಕೊಡ್ತೀನಿ ನೋಡಂದಾರ ಅದಕ್ಕೆ ನಾವು ಒಟ್ಟ ಗಂಡಸರು ಸಾವಿರ ಹೋಗಿರ್ದಿಲ್ಲಪ್ಪ ಇಂಥ ಹುಡುಗ್ಯಾರ ಸಿಕ್ಕರು ಮಾತಾನೆ ಹಂಗಾರ ದೋಸ್ತ ನಾಳೆ ಸಂಜೆ ಮುಂದೆ ಹಂಗಾರ ಲಂಗ ಚಂಪರ ತಗೊಂಡ್ಬರ್ತೀನಿ ಮತ್ತ ಬರಬ್ಬರಿ ಹೊಲ್ದ್ ಕೊಡ್ಬೇಕ ಮತ್ತ ನನಗ ನೀನು ಆಮೇಲೆ ನನ್ನ ದುಡ್ಡಿನ ಅದ ಬರೋಬ್ಬರಿ ಅನ್ನಕಿನ ಬೇಕಾದ್ರೆ ನಮ್ಮ ಹಡಗಲಿ ಜೀವಕಮ್ಮನ ಕೇಳ ಅದು ಬೇಡ ನಮ್ಮ ನರ್ನೂರು ಸೋಮವತಿನ ಕೇಳ ಅವ್ರಿಗೆ ಒಮ್ಮ ಹೊಲದ ಕೊಟ್ಟೇನಿ ಅವ್ರು ಒಟ್ಟ ಬಿಡವಲ್ರಿ ಮಗಲೇ ನನಗ ಫೋನ್ ಹಚ್ಚ ಅವನು ನನಗ ನಾನು ಹೇಳಿದಿಲ್ಲ ಪಾಲ್ಯ ಮುದಿಯಾ ಹೊಲಿಬಾ ಪಾಲ ಮುದಿಯಾ ಹೊಲಿಬಾ ಅಂತಳ ಹಂಗ ನಿನ್ನ ಕೈಯಾಗಿ ನಾನು ಹೊಲದ ಕೊಟ್ಟ್ಯಾ ನೀನಲ್ಲ ನಿನ್ನ ಗೆಳತಿಯಾರು ತಿರುಗ್ತಿರ್ತಾರಲ್ಲ ಅವ್ರನ್ನ ಹೊಳ್ಳ ಮಳ ನನ್ನ ಹತ್ರ ಕರ್ಕೊಂಡ್ ಬಂದಿರ್ಬೇಕ ಎದಕ್ ಬರ್ಬೇಕು ಲೇಪ್ಪ ಹೊಳ್ಳ ಮಳ್ಳ ನೆನ್ಸೋದು
ಎದಕ್ಕೆ ಅಪ್ಪ ನಾ ಅಂತ ಮನುಷ್ಯ ಅಲ್ಲ ಭಾಳ ಒಳ್ಳೆ ಮನುಷ್ಯ ಅದಾನೆ ಅರಿವಿ ಅಷ್ಟ ಹೊಲ್ಸಕ್ ಹೋದ್ರಿ ಅಪ್ಪ ನೀನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಹಂಗಾದ್ರ ನಾಳೆ ನಾನು ಸಂಜೆ ಮುಂದೆ ಹೊಲ್ಸಕ ತಗೊಂಡ್ಬರ್ತೀನಿ ಅರ್ಬಿನ ನಾ ಇನ್ನು ಹೋಗಿ ಬರ್ಲೆ ಮತ್ತೆ ಹಂಗ ಒಂದು ಚಂದ ಬರ್ತಾನ ಅದ ಒಂದ್ ಹೋಗಿ ಒಂದ ಆಮೇಲೆ ಹೋಗೋಣ ಒಟ್ರು ಕೂಡ ಹೊಡಿ 9 ಸೋಮರ ಸಂತರ ದಂಡಿಗೆ ಕೈಪಲ್ಯವಾಗ ಹಿಡ್ಕೊಂಡ ಒಂಟಿ ಬ್ಯೂಟಿ ಒಳಗ ನಿನ್ನಗಿಲ್ಲ ಯಾರು ಸಾಟಿ ನಿನ್ನ ಬ್ಯೂಟಿ ಒಳಗ ನಿನ್ನಗಿಲ್ಲ ಯಾರು ಸಾಟಿ ಪಾಟಿ ಮೇಲೆ ಪಾಟಿ ನಮ್ಮ ಶಾಲಿ ಸೂಟಿ ಅತಿ ಹುಡುಗಿ ನೀನು ಬಾಳ ತುಂಟಿ ಹುಡುಗಿ ನನ್ನ ಕೈಯಾಗ ಸಿಕ್ಕ ಗಜಮಾ ಗಜಮಾ ಪಿಕ್ಸೈವಣ್ಣ ಹುಡುಗಿ ನನ್ನ ಹತ್ತು ವಯಸ್ಸನ ನಾನು ಬಿಡುವುದಿಲ್ಲ ಹುಡುಗಿ ನನ್ನ ರಿಂಗ ಕಿವಿಯ ರಾಜನಿಗೆ ಎಲ್ಲರ ತನಿಖೆಯ ಹುಡುಗಿ
ನಿನ್ನಂತಾರ ನನ್ನ ಸ್ಟೇಟಸ್ ದಿನ 3-3 ಜನ ನೋಡ್ತಾರ. ಅದೇನ್ ನೋಡ್ತಿ? ಇರ್ಲಿ ಮಗನ, ಇಕ್ಕಿನ ಸಲುವಾಗಿ ನೀ ಇಷ್ಟು ಹಚ್ಕೊಂಡಿರ್ಬೇಕಾದ್ರ ನಮ್ಮ ಕಂಬಳಿ ಬೈಲಾಪ್ ಕಾಕಾಗ ಮಗ ಇದ್ರ 420 ಮಗ ಅದರ ಅವಾಗ 200 ಪತ್ತು ಬೀರ್ ಕುಡಿಸಿ ನಿನ್ನ ಮಗನ 10 ತೊಂಡು ನೀರು ಕಡಿಸಿ ಹೋಗಿದ್ದೀನಿ ಮಗನ. ನನ್ನ ಪ್ರೀತಿಯ ಮೋಸೆಯ ಬದುಕಿದರೆ ಹಾಲು ಜೇನಿನಂತೆ ಬದುಕಬೇಕು, ಆದರೆ ಈ ಬಾಟಲಿಯೊಂದಿಗೆ ಎಂದಿಗೂ ಬದುಕಬಾರದು. ಹೇಳುವವರು ನಾವೇ, ಕುಡಿಯುವವರು ನಾವೇ. ಆದರೆ ಕುಡಿತಕ್ಕೆ ಒಂದು ಕಾರಣ ಬೇಕಲ್ಲ, ಇದ್ದೇ ಇದೆ. ಅದನ್ನು ಹೇಳುತ್ತಾ ಹೋದರೆ ಕೇಳುವವರ ಎದೆ ನಡುಗಿ ಹೋಗುತ್ತದೆ. ಯಾರೋ ಒಬ್ಬ ಹೆಣ್ಣು ಮಗಳು ಇದ್ದ ಕಡೆ ಓಡಿ ಬರತ್ತಿದ್ದಾಳಲ್ಲ, ಅವಳನ್ನ ಬೆನ್ನತ್ತಿ ಬರುವವರು ಯಾರು? ಇರಲಿ, ಮರೆಯಲ್ಲಿ ನಿಂತು ನೋಡಿದರಾಯಿತು. ನಿನ್ನನ್ನು ದೂರದಿಂದಲೇ ಅಟ್ಟಿಸಿಕೊಂಡು ಬಂದೆ. ಇಲ್ಲಿಯಾದರೂ ಸಿಕ್ಕೆಯಲ್ಲ. ಮಣ ಬಂದಂತೆ ಮುದ್ದಾಡಿ ಒದ್ದಾಡಿದರು ನಿನ್ನನ್ನು ಬಿಡದೆ. ನನ್ನ ಕಣ್ಣಿಗೆ ಕುಕ್ಕುತ್ತಿರುವ ಈ ನಿನ್ನ ದೇಹದ ಸೌಂದರ್ಯವನ್ನ ಒಂದೇ ಕ್ಷಣದಲ್ಲಿ ಉಂಡು ಮುಗಿಸುವೆ. ಮುಚ್ಚೋ ಬಾಯ್ಲ, ಉಂಡು ಮುಗಿಸಲು ಇದನ್ನು ತಟ್ಟೆಲಿರುವ ಅನ್ನೋದು ತೆಗೆದುಕೊಂಡಿರೋ ನಾಯಿ. ನೋಡು, ನೀನು ಒಳ್ಳೆಯವನಾದ್ರೆ ಸುಮ್ಮನೆ ಇರ್ತೀನಿ, ಕೆಟ್ಟವನಾದ್ರೆ ಇನ್ನ ಪಾಲಿಗೆ ಕಾಲು ಕೆದರಿದ ಹೆಣ್ಣಾಗ್ತೀನಿ. ಕಾಲು ಕೆದರಿದ ಹೆಣ್ಣು? ನಿನ್ನಂತ ಪುಟಗೋಸಿ ಹೆಣ್ಣುಗಳಿಗೆ ನನ್ನ ಕಾಮದ ಅಂಗಳದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ತೋರಿಸಿ ಒತ್ತಾರೆಯಾಗುವವರೆಗೂ ನನ್ನ ಗಂಡಸ್ತನ ತೋರಿಸಿದ್ದೇನೆ. ನನಗೆ ಎದುರಾಗಿ ನಿಂತರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನೀಗ ಕೇಳಿದ್ದು ಏನು? ಕೇವಲ 5 ನಿಮಿಷದ ಸುಖ. ಆ ಸುಖವನ್ನು ಕೊಟ್ಟು ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ರೈಟ್ ಹೇಳು. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಆದ್ರೆ ನೀನ್ ಇಚ್ಛೆ ಮಾತ್ರ ತೆರೆ ಬಾಗಲಾರೆ. ನೋಡು, ಹಾಗೇನಾದ್ರೂ ನನ್ನ ಮುಟ್ಟಲು ಬಂದಿದ್ದಾದ್ರೆ ಇಲ್ಲಿ ನಡೆಯುವುದೇ ಬೇರೆ ಕುರುಕ್ಷೇತ್ರವಾಗುತ್ತೆ. ಬಾ, ನಿನ್ನಲ್ಲಿ ಧೈರ್ಯ ಇದ್ರೆ ಮುಟ್ಟು ಮಾಡಲ್ಲ. ಗಂಡಸಿನ ಧೈರ್ಯದ ಬಗ್ಗೆ ಸವಾಲು ಹಾಕಿರುವೆಯಲ್ಲ. ಸಾಮೋಪಾಯದಿಂದ ಹೇಳಿದೆ, ಕೇಳಲಿಲ್ಲ. ಈಗ ನಿನ್ನ ಸೀರೆಯನ್ನು ಬಿಸ್ತೀನಿ, ನಿನ್ನ ರೇಪು ಮಾಡ್ತೀನಿ. ನಿನ್ನ ಬಂದು ಯಾವನನ ಮಗ ಕಾಪಾಡ್ತಾನೋ ಕಾಪಾಡಲಿ.
ಬೇಗ ಬರ್ತೀಯ ಬಾ ಬಾ ಬಾರಲೇ. ಯಾರು ಇರದ ಸಮಯ ನೋಡಿ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ದರ್ಪಣದ ಬಾಳಿಕೆ ತೋರಿಸುವೆ. ಭಾರತ ಮಾತೆ ಮಡಿಲಲ್ಲಿ ಜನಿಸಿ ಬಂದವರು ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಿದರೆ ಹೇಗೆ? ಹೆಣ್ಣು ಮಣ್ಣಿಗಾಗಿ ಸತ್ತವರು ಬಹಳ ಜನರಿದ್ದಾರೆ. ಅವರ ಸಾಲಿನಲ್ಲಿ ಸಿಕ್ಕು ನೀನು ಸಾಯಬೇಡ. ನೋಡು, ನಿನಗೆ ಜೀವದ ಮೇಲೆ ಆಸೆ ಇದ್ದರೆ ತಪ್ಪಾಯ್ತು ಅಂತ ಅವಳಲ್ಲಿ ಕಾಲಲ್ಲಿ ಬಿದ್ದು ಕ್ಷಮೆ ಕೇಳಿಲ್ಲ ಅಂತ ಹೊರಟೋಗು. ಇಲ್ಲ ಸಾಯಲು ಸಿದ್ಧನಾಗದೆ ಅವರುಗಳೇ. ನಿನ್ನ ಕೈಯಿಂದ ಸಾಯಲು ನಾನೇನು ನರಸತ್ತನ ಮರ್ದನಲ್ಲ. ಹೆಣ್ಣಿನ ಜೊತೆ ಜಾಲಿ ಮಾಡಿ ಲಾಲಿ ಹಾಡಬೇಕೆಂದರೆ ಎದೆಯಲ್ಲಿ ಗುಂಡಿಗೆ ಗಟ್ಟಿಯಾಗಿರಬೇಕು ಮರಿ. ಇವತ್ತು ಅದೇ ಗುಂಡಿಗೆಗೆ ಸಾವಿನ ದಾರಿಯನ್ನು ತೋರಿಸುವೆಯಲ್ಲ. ಆಫ್ಟರ್ ಆಲ್ ನೀನೊಬ್ಬ ಬಡವ. ದುಡ್ಡಿದ್ದವರ ಜೊತೆ ದಡ್ಡತನದಿಂದ ಒದ್ದಾಡಿ ಗುದ್ದಿಸಿಕೊಂಡು ಪ್ರಾಣ ಬಿಡಬೇಡ. ಜಗತ್ತಿನಲ್ಲಿ ಏನು ನಡೀತಾ ಇದೆಯೋ ಇಲ್ಲಿಯೂ ಅದೇ ನಡೀತಾ ಇದೆ. ನಿನ್ನ ಕಣ್ಣಿಂದ ನೋಡುವುದಾಗದಿದ್ದರೆ ಇಲ್ಲಿಂದ ಕಳಚಿಕೋ. ಇಲ್ಲ, ನಾನು ಮಾಡೋದನ್ನ ನೋಡುತ್ತಾ ಸುಮ್ಮನೆ ನಿಲ್ಲು. ಶಬಾಸ್ ಮಗನೇ ಶಬಾಸ್. ಸುಮ್ಮನೆ ನಿಲ್ಲಲು ನಾನೇನು ಕೈಯಲ್ಲಿ ಬಳೆ ತೊಟ್ಟಿಲ್ಲ, ಸಿರಳು ಹುಟ್ಟಲ್ಲ. ಕೈಯಲ್ಲಿ ರೊಚ್ಚಿಗೆದ ಕೊಡಲಿ ಹಿಡಿದಿದ್ದೇನೆ ಅಂದ ಮೇಲೆ ಈ ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸಿ ಇವಳ ಪಾದ ಮೇಲೆ ಬಿಸಾಕುವೆ. ಸುರೇಂದ್ರ, ಹೆಣ್ಣಿನ ಬಗ್ಗೆ ನಿನ್ನ ಗೌರವ ಎಂದ ಮೇಲೆ ನೀನು ನಾಯಿ ಕುಲಕ್ಕೆ ಸೇರಿದವಳು. ಸುರೇಂದ್ರ, ಎಷ್ಟೊಂದು ತಿಳುವಳಿಕೆ ಹೇಳಿದರು ಕೇಳುವ ಪರಿಸ್ಥಿತಿ ನಿನ್ನಲ್ಲಿಲ್ಲ ಅಂದ ಮೇಲೆ ಇದೇ ಊರಲ್ಲಿ ಕಳುವೆ ನಿನ್ನ ಮರ್ಯಾದೆಯನ್ನು. ಮರ್ಯಾದೆ ಮರ್ಯಾದೆ ಎಂದೇ ಎಲ್ಲ ಯಾರಿಗಿದೆ ಮರ್ಯಾದೆ? ಇವತ್ತು ಕೆಳಗಿನಿಂದ ಮೇಲಕ್ಕೆ ಹೋದವರೆಲ್ಲ ಊರಲ್ಲಿ ಮರ್ಯಾದೆ ಕಳೆದುಕೊಂಡವರೇ ವಿನಃ ಸದ್ಗುಣ ಸಂಪನ್ನರಲ್ಲ. ಮರ್ಯಾದೆಯಿಂದ ಬದುಕಿದರೆ ಅವನನ್ನು ಯಾರೂ ಮುಂದಕ್ಕೆ ಕರೆಯುವುದಿಲ್ಲ. ಎಲ್ಲವನ್ನ ಮಾರಿಕೊಂಡು ಚೀಮಾರಿ ಹಾಕಿಸಿಕೊಂಡವನೇ ಎಲ್ಲವನ್ನು ಆಟಾನೆ. ನೋಡು, ಅದನ್ನೆಲ್ಲ ಮಾತನಾಡುವ ಸಮಯ ಇದಲ್ಲ. ಬೇಕಾದರೆ ಜೀವನ ಮಾಡಲಿಕ್ಕೆ ದುಡ್ಡು ಬಿಸಾಕ್ತೇನೆ, ಮೊದಲು ಕಳಚಿಕೋ. ಇಲ್ಲ ಅದನ್ನು ಬಿಟ್ಟು ಅನ್ಯಾಯವನ್ನು ಮೆಟ್ಟಿ ನಿಲ್ಲುವ ಹಮ್ಮೀರ ನೀನಾದರೆ ನಿನ್ನ ಗಂಟಲಲ್ಲಿ ಚಿಮ್ಮುವುದು ರಕ್ತ. ಊರು ಬಿಟ್ಟು ಮಗ ಬಂದ ನಿನಗೆ ಎಷ್ಟಿರ್ಬೇಕಾದ್ರೆ ಊರಲ್ಲಿ ಮೆರೆದ ಹುಲಿಗಳ ನಾವು ನಮಗೆ ಎಷ್ಟಿರಬಾರ್ದು. ನನ್ನ ರಕ್ತಕ್ಕಾಗಿ ನೀನು ಹಂಬಲಿಸಿದರೆ ಈ ಹುಮ್ಮನ ಕೈ ಚಾಕ ಒಂದೇ ಒಂದು ಸಲ ತೋರಿಸಿಬಿಡಿ. ಕಾಮ ತುಂಬಿ ತುಳುಕಾಡ್ತಿರುವ ಈ ನಿನ್ನ ಕೆಟ್ಟದೆಯ ಈ ಭೂಮಿ ಮೇಲೆ ಇರಬಾರ್ದು. ಮೊದಲು ನಿನ್ನ ಇದ್ದ ಬಿದ್ದರು ನೆನೆಸಿಕೊಳ್ಳಿ ಮಗಳೇ. ಸುರೇಂದ್ರ, ಇವಳು ನಿನಗೆ ಬೇಕಾ ಬೇಕಾ ಬಾರಣ ನಡುವೆ. ನಿಲ್ಲು ಶಿವಾಜಿ, ನಿಲ್ಲು. ಅವಸರದಲ್ಲಿ ಆವೇಶದಿಂದ ಅನಾಹುತ ಮಾಡಿ ನಿನ್ನ ಜೀವನಕ್ಕೆ ಧಕ್ಕೆ ತಂದುಕೊಳ್ಳಬೇಡ. ಯಾಕೆಂದರೆ ಇಂಥ ಕಾಮಾಂಧರು ಗಲ್ಲಿ ಗಲ್ಲಿಯಲ್ಲಿದ್ದಾರೆ, ಬೀದಿ ಬೀದಿಯಲ್ಲಿದ್ದಾರೆ. ಯಾರನ್ನಂತ ಕೊಲೆ ಮಾಡ್ತೀಯ? ಸುರೇಂದ್ರ, ನಿನ್ನಲ್ಲಿ ತಿಳುವಳಿಕೆ ಅನ್ನೋದಿದ್ದರೆ ಇಲ್ಲಿಂದ ಹೊರಟು ಹೋಗು.
ಇರಾಗಿದ್ದಾರೆ ನಿನಗೆ ಅಪಾಯ ತಪ್ಪಿದ್ದಲ್ಲ. ಏಡಿಗೆ ನೀನು ಕೂಡ ಇವನ ಜೊತೆ ಸೇರಿ ನನಗೆ ಎದುರಾಗಿ ನಿಲ್ಲುವೆಯಾ? ಸತ್ಯ ಅನ್ನೋದು ಸವಿಚೇಣಿಯದ್ದಾಗಿ ಅದರಲ್ಲಿ ವಿಷ ಬೆರೆತಿವೆಯಾ? ಸುರೇಂದ್ರ, ಯಾಕೆ ಬಡವರ ಬಾಳಿನಲ್ಲಿ ಬೆಂಕಿ ಬಿರುಗಾಳಿ ಆಗಿದೆ? ಒಮ್ಮೆ ಒಳ್ಳೆ ತಣ್ಣಿನ ಕಣ್ ತುಂಬ ಜಗತ್ತನ್ನು ನೋಡು, ಎಲ್ಲರೂ ನಿನ್ನ ಒಳ್ಳೆ ಬೆಳೆದ ಭಾವದಿಂದ ಕಾಣುತ್ತಾರೆ. ಜಗತ್ತು ಈ ಜಗತ್ತು ನನ್ನನ್ನು ಒಳ್ಳೆಯ ರೀತಿಯಿಂದ ಕಂಡಿದ್ದರೆ ನಾನು ಈ ರೀತಿಯಾಗಿ ಕಾಣುತ್ತಿರ್ಲಿಲ್ಲ, ಕೆಟ್ಟವನೂ ಆಗುತ್ತಿರ್ಲಿಲ್ಲ. ನನಗೆ ನಿಮ್ಮ ಒಣ ವೇದಾಂತಗಳು ಬೇಕಾಗಿಲ್ಲ, ಮೊದಲು ಹೊರಟೋಗಿ. ಹಾಗಾದರೆ ನಿನಗೆ ನಿನ್ನ ಪ್ರಾಣದ ಮೇಲೆ ಆಸೆ ಇಲ್ಲವೆಂದಾಯಿತು. ಸುರೇಂದ್ರ, ಕಟ್ಟಿದ ಕೋಣ ಹಗ್ಗ ಹರಿದುಕೊಂಡು ಗುದ್ದಲಿಕೆಂದ ಕಾದು ಕುಳಿತಿದೆ. ನಿನ್ನ ಹಣೆ ಬರ ಹಾಕಿದ ನನ್ನ ಮೇಲೆ ಕಚ್ಚದೆ ಬಿಡ್ತೇನ? ಕಚ್ಚದೆ ನನ್ನ ಕೆಲಸ. ಸುರೇಂದ್ರ, ಇವಳು ನಿನಗೆ ಬೇಕಾ ಬಾರಲೇ? ಏ ಶಿವಾಜಿ, ನಿಲ್ಲು. ಇಲ್ಲಿ ನೀನು ನನ್ನ ಕತೆ ಮುಗಿಸಿದ್ರೆ ಅಲ್ಲಿ ನನ್ನ ಗೆಳೆಯ ಅಮರೇಗೌಡ ನಿನ್ನ ಅಣ್ಣ ಅತ್ತಿಗೆಯರ ಕತೆ ಮುಗಿಸಿ ತಿಥಿ ಮಾಡ್ತಾನೆ. ನಿನಗೆ ನಾನು ಬೇಕು, ನನ್ನ ಗೆಳೆಯನಿಗೆ ನಿನ್ನ ಮನೆಯವರು ಬೇಕು. ನಾನು ಗುಣ್ಣ ಇಟ್ರೆ ಇಡೀ ಏರಿಯಾನೇ ಬ್ಲಾಸ್ಟ್ ಆಗಿರಬೇಕು. ಒಂದು ಮಾತು ನೆನಪಿರಲಿ, ಕಾಲ ಸದಾ ನಿನ್ನೊಂದಿಗೆ ಇರುವುದಿಲ್ಲ. ಇವಳ ಪಾಲಿನ ಕಾಮರಾಜ ನಾನೇ ಎನ್ನುವುದು ಮರೆಯಬೇಡ. ಗುಡ್ ಬೈ. ಶಿವಾಜಿ, ಈಗೇನಾಯಿತು ನೋಡಿದೆಯಲ್ಲ? ಸಂಚು ರೂಪಿಸುವುದರಲ್ಲಿ ತುಂಬಾ ಕಿಲಾಡಿ ನನ್ನ ಮಕ್ಕಳು ಇವರು. ಹೀಗೆ ಇಂಥ ಮಕ್ಕಳಿಗೆ ನಾವು ಎದುರುತ್ತಾ ಕೂತರೆ ಇವರ ಪುಂಡಾಟಿಕೆ ಜಾಸ್ತಿ ಆಗುತ್ತದೆ. ಅದನ್ನು ಹತ್ತಿಕ್ಕಲು ನಾನು ಸಜ್ಜಾಕೆ ನಿಂತಿದ್ದೇನೆ. ಯಾವುದಕ್ಕೂ ನೀನು ಹೆದರಬೇಡಪ್ಪ. ಹಾ ಮೇಡಮ್, ನೀವು ಹೇಗೆ ಇವನಿಗೆ ಕೈ ಸಿಕ್ಕಾಕೊಂಡ್ರಿ? ನಾನು ಶಾಲೆಗೆ ಹೋಗುವಾಗ ಬಸ್ ಇದ್ದು ಶಾಲೆಗೆ ಹೋಗ್ಬೇಕಂತ ಹೋದ್ರೆ ಅಚ್ಚರಲ್ಲಿ ಪಾಪಿನ ಬೆನ್ನು ಹತ್ತಿ ಬಂದ. ನೀನು ಆ ಕೈಯಿಂದ ತಪ್ಪಿಸಿಕೊಳ್ತಿದ್ದೆ, ದಾರಿ ತಪ್ಪಿ ಇಲ್ಲಿಗೆ ಬಂದೆ. ಶಿವಾಜಿ, ನೀನು ಇವರನ್ನು ಶಾಲೆಗೆ ಬಿಟ್ಟು ಮನೆಗೆ ಹೋಗು. ಶಾಲೆಯಲ್ಲಿ ಮಕ್ಕಳು ಇವರಿಗಾಗಿ ಕಾಯ್ತಾ ಇರಬಹುದು. ಬೇಗ ಹೋಗಿ ಬಾ. ನೋಡಿ ಶಿವಾಜಿ, ಇಲ್ಲಿ ನನ್ನ ಘಟನೆ ಯಾರ ಮುಂದೆ ಹೇಳಬೇಡಿ. ಒಂದು ವೇಳೆ ನಮ್ಮ ಶಾಲಾ ಟೀಚರ್ಸ್ಗೆ ನನಗೆ ಗೊತ್ತಾದ್ರೆ ವಿಷಯ ದೂರವೇ ಹೋಗಿತ್ತು. ಮೇಡಮ್, ನೀವು ನಮ್ಮೂರಿಗೆ ಬಂದು ಎಷ್ಟೋ ಮಕ್ಕಳಿಗೆ ಶಿಕ್ಷೆ ನೀಡಿ ಅವರ ಜೀವನಗಳಿಗೆ ನಾನೇಕೆ ಇದನ್ನು ಹೇಳಲಿ? ಬನ್ನಿ ಹೋಗೋಣ. ಸುಜಾತ, ಸುಜಾತ, ಯಾಕ್ರಿ ಕರೆದ್ರ? ನೀವಿನ್ನೂ ಹೊಲಕ್ಕೆ ಹೋಗ್ಲಿಲ್ವೇನ್ರಿ? ಕಬ್ಬಿಗೆ ನೀರು ಚಲೋ ಮಾಡಿ ಬಂದಿದ್ದೇನೆ. ಸುಜಾತ, ಮೊನ್ನೆ ಹೊಲದಲ್ಲಿ ನಡೆದ ಘಟನೆ ಬಗ್ಗೆ ನನಗೆ ಭಯ ಆಗ್ತಿದೆ. ಆ ಗೌಡ ಮೊದಲೇ ಕೆಟ್ಟವನು. ಯಾವ ಸಮಯದಲ್ಲಿ ಯಾವ ಕುತಂತ್ರ ಮಾಡುತ್ತಾನೋ ಗೊತ್ತಿಲ್ಲ. ಅದಕ್ಕೆ ತಮ್ಮನನ್ನು ಎಲ್ಲಿಗಾದರೂ ಕೆಲಸಕ್ಕೆ ಹೋಗುವಂತ ನೀನೇ ಹೇಳಿಬಿಡು. ಆ ಗೌಡ್ರ ಬಗ್ಗೆ ನೀವು ಯಾವುದಕ್ಕೂ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಅವರಿಗೆ ನಾವು ಸಾಲ ಕೊಡಬೇಕು ಅಂತ ನೀವು ಈ ರೀತಿ ಚಿಂತೆ ಮಾಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಸ್ವಾಮಿ, ಚೆನ್ನಾಗಿ ಗೊತ್ತು. ನೋಡಿ, ನನ್ನ ಮದುವೆಯಲ್ಲಿ ನಮ್ಮ ತಂದೆಯವರು 3 ತೊಲೆ ಬಂಗಾರದ ಬಳೆಗಳನ್ನು ಹಾಕಿದ್ದಾರೆ. ಅವುಗಳನ್ನೇ ನಿಮಗೆ ಕೊಟ್ಟು ಬಿಡುತ್ತೇನೆ. ಹೇಗಾದ್ರೂ ಮಾಡಿ ಆ ಗೌಡ್ರ ಸಾಲವನ್ನು ತೀರಿಸಿ ಬಿಡಿ ಸ್ವಾಮಿ, ತೀರಿಸಿಬಿಡಿ. ಹುಚ್ಚಿ, ನಿನ್ನ ತಂದೆಯವರು ತವರು ನೆನಪಿಗಂತ ಬಳೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅವುಗಳನ್ನು ಮಾರುವಂತಿರುವಲ್ಲ. ಬೇಡ ಸುಜಾತ, ಬೇಡ. ಕಬ್ಬು ಕಟಾವಾದ ಮೇಲೆ ಅವನ ಸಾಲ ತೀರಿಸಿದರಾಯ್ತು.
ಏಕೋ ಗಾಢವಾಗಿ ವಿಚಾರಿಸ್ತಿರಲ್ಲ, ಯಾಕೆ ಮತ್ತೇನಾದರೂ ಆ ಗೌಡನ ಕಡೆಯಿಂದ ಸುದ್ದಿ ಬಂದಿದೆ? ಹಾಗೇನಿಲ್ಲಪ್ಪ. ನೀನು ಸಾಕಷ್ಟು ಶಾಲೆಯನ್ನು ಕಲಿತರೂ ಸಹ ಹೊಲದಲ್ಲಿ ಕೆಲಸ ಮಾಡುವುದನ್ನು ನಿಮ್ಮ ಅಣ್ಣನವರು ನೋಡುವುದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನೀನು ಬೇರೆ ಎಲ್ಲಿಯಾದರೂ ಕೆಲಸವನ್ನು ನೋಡಿಕೊ ಅಂತ ನಿನಗೆ ಹೇಳ್ತಾ ಇದ್ದಾರೆ ಅಷ್ಟೇ ಮೈದುನ. ಅತ್ತಿಗೆ, ಇನ್ನೊಬ್ಬರ ಕೈ ಕೆಳಗೆ ನಿಂತು ಸಲಾಂ ಮಾಡಿ ಗುಲಾಮಗೆ ಕೆಲಸ ಮಾಡಲಾರೆ. ಯಾರಿಗೂ ಸಲಾಂ ಮಾಡುವುದು ಉದ್ಯೋಗವೆಂದರೆ ಅದು ಒಕ್ಕಲತನ. ಅದನ್ನೇ ಮಾಡಿದರೆ ಅದನ್ನು ಆಗಲೇ ನಿರ್ಧಾರ ಮಾಡಿದ್ದೇನೆ. ಅತ್ತಿಗೆ, ತಮ್ಮ ಹೆಸರು ಕಂಟಿನಿಗೆ ಯಾವುದಾದ್ರೂ ಒಂದು ನೌಕರಿ ಕೊಡ್ಸೋಣ. ಇನ್ನು 6 ತಿಂಗಳಲ್ಲಿ ವಿದ್ಯಾಭ್ಯಾಸ ಮುಗುತ್ತೆ. ಯಾವುದಕ್ಕೂ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಅವನ ಬಗ್ಗೆ ಚಿಂತೆ ನನಗಿಲ್ಲಪ್ಪ. ಅವನನ್ನು ಎಷ್ಟೇ ಕಟ್ಟ ಬಂದರೂ ಒಂದು ದಾರಿಗೆ ಹಚ್ಚೋಣ. ನನಗೆ ನಿನ್ನದೇ ಚಿಂತೆ. ಯಾಕೆಂದರೆ ನೀನು ಮುಂಗೋಪಿ. ಆ ಗೋಡನ ಜೊತೆ ದಿನಾಲು ವಾದ ಮಾಡುತ್ತಾ ಹೋದರೆ ನಮ್ಮ ಪರಿಸ್ಥಿತಿ ಏನಾಗಬಾರದು. ಅವರು ಬಲಿಷ್ಠರು, ನಾವು ನಿರ್ಗತಿಕರು. ಅವನಿಂದ ಮುಂದೆ ಅಪಾಯ ಬರುತ್ತದೆ ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳುತ್ತಿದೆಯಪ್ಪ. ಅಣ್ಣ, ನೀನೀಗ ಎದುರುತ್ತಾ ಕೂತರೆ ಆ ಗೌಡ ನಮ್ಮನ್ನು ಇನ್ನು ನೆಲಕ್ಕೆ ತುಳುತ್ತಾನೆ. 8ನೇ ಬಂಟ ನಿನ್ನ ತಪ್ಪ ಪಕ್ಕದಲ್ಲಿರುವಾಗ ಹುಲಿಯ ದಟ ಗುದ್ದಾಡುವ ಶಕ್ತಿ ನಿನ್ನ ತಮ್ಮನಿಗಿದೆ. ಆದರೆ ನನ್ನ ಕಣ್ಣಿಂದ ನ್ಯಾಯವನ್ನು ನೋಡಲಾರೆ. ಹುತ್ತ ಕುಲದವರಿಗೆ ಎದುರಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರೆಯದೆ ಹೋಗದಿದ್ದರೆ ನಮ್ಮಂತವರು ಈ ದೇಶದಲ್ಲಿ ಬದುಕುತ್ತಿರಲಿಲ್ಲ. ನನಗೆ ಕಾನೂನು ಗೊತ್ತಿದೆ, ಕಾನೂನು ಕೈ ತೆಗೆದುಕೊಳ್ಳೋದು ಗೊತ್ತಿದೆ. ನೀವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಣ್ಣ. ಅಣ್ಣ, ಇದೇನಿದು? ನಡುವಿನಲ್ಲಿ ನನ್ನ ತಮ್ಮ ಶ್ರೀಕಂಠ ಬಂದೇ ಬಿಟ್ಟ. ನಾವೆಲ್ಲರೂ ಚೆನ್ನಾಗಿದ್ದೇವಪ್ಪ. ನಿನ್ನ ಬಗ್ಗೆ ಚಿಂತೆ ಯಾಕೆಂದರೆ ನಮ್ಮನ್ನು ಸಾಕಿ ಸಲುವಿದ ಬಂಗಾರದ ಮನುಷ್ಯನ ಕನಸು ನನ್ನ ಸಾಗಬೇಕಾದರೆ ನೀನು ಯಾವುದಾದ್ರೂ ಒಂದು ದೊಡ್ಡ ಉದ್ದೇಶ ಇರಬೇಕು. ಅಂದಾಗ ನಮ್ಗೆಲ್ಲರಿಗೂ ಸಮಾಧಾನ ತಮ್ಮ. ಅಣ್ಣ, ನಿಮ್ಮೆಲ್ಲರ ಕನಸಿಗೆ ಉತ್ತರವನ್ನು ನೀವೇ ನೀಡುತ್ತೆ. ನಿಮ್ಮೆಲ್ಲರ ಸುಖಕ್ಕಾಗಿ ಹಗಲಿರುಳು ರಾತ್ರಿ ನಿದ್ರೆ ಮಾಡದೆ ಓದಿ ಓದಿ ನನ್ನ ಕಣ್ಣುಗಳು ಸೋತು ಹೋಗುತ್ತವೆ. ಆದರೂ ಧೃತಿಗೆಡದೆ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕಿನಲ್ಲಿ ಬರುವ ಭರವಸೆ ನನಗಾಗಿದೆ ಅಣ್ಣ. ಮೈದುನ, ಅಷ್ಟಾದ್ರೆ ಸಾಕಪ್ಪ. ನಿನ್ನನ್ನು ಇಷ್ಟೊಂದು ಓದಿಸಿದ್ದಕ್ಕೆ ಈ ಅಣ್ಣ ಅತ್ತಿಗೆರ ಜನ್ಮ ಸಾರ್ಥಕವಾಗುತ್ತದೆ ಮೈದುನ, ಸಾರ್ಥಕವಾಗುತ್ತದೆ. ಹಾಗೆ ಇನ್ನೊಂದು ವಿಚಾರ. ಈ ವಾರದಲ್ಲಿ 1.5 ಲಕ್ಷವನ್ನು ಹಣವನ್ನು ತುಂಬಲೇಬೇಕು. 30ನೇ ತಾರೀಕು ಕೊನೆಯ ದಿನಕ್ಕಾಗಿದೆ. ಹೇಗಾದರೂ ಮಾಡಿ ಹಣದ ವ್ಯವಸ್ಥೆ ಮಾಡಲೇಬೇಕು. ಇಲ್ಲದಿದ್ದರೆ ಇಷ್ಟು ದಿನ ಕಲಿತು ವ್ಯರ್ಥವಾಗುತ್ತದೆ. ಅತ್ತಿಗೆ ವ್ಯರ್ಥವಾಗುತ್ತದೆ. ತಮ್ಮ ಇದಕ್ಕೆಂದಂತೆ ಇದಷ್ಟು ಹೇಳಿದರೆ ಹಣ ಎಲ್ಲಿಂದ ತರೋದು? ಈಗ ತಾನೇ ಬ್ಯಾಂಕಿನಲ್ಲಿ ಸಾಲ ಮಾಡಿ ಬೋರ್ ಹಾಕ್ಸಿದ್ದೇವೆ. ಅಣ್ಣ, ಈಗೇನು ಮಾಡುವುದು ಅಂತ. ಸುಜಾತ, ಇದು ನಮಗೆ ದೊಡ್ಡ ಭಾರವಾಯಿತು. ತಮ್ಮ ಶ್ರೀಕಂಠ, ಇದುವರೆಗೆ ಹೇಗೋ ಹೊಲದಲ್ಲಿ ಬಂದ ಆದಾಯದಲ್ಲಿ ನಿನಗೆ ಕೊಟ್ಟು ಕಲಿತಿದೀವಪ್ಪ. ಸಾಲ ಮಾಡಿ ಜೀವನ ಸಾಗಿಸಬೇಕಾದರೆ ವರ್ಷವಿಡೀ ಬಡ್ಡಿಗೆ ದುಡಿಯಬೇಕಾಗುತ್ತದೆ. ಇಷ್ಟೊಂದು ಹಣ ಎಲ್ಲಿಂದ ತರಲಿ? ನೋಡಿ, ನೀವು ಯಾವುದಕ್ಕೂ ಚಿಂತೆಯನ್ನು ಮಾಡಬೇಡಿ. ಆದರೆ ಮೈದುನ ಓದನ್ನು ಅರ್ಧಕ್ಕೆ ನಿಲ್ಲಿಸುವುದು ಬೇಡ. ನಮ್ಮ ತಂದೆಯವರು ಕೊಟ್ಟ ಈ 3 ತೊಲೆ ಬಂಗಾರದ ಬಳೆಯನ್ನು ನನ್ನ ಮೈದುನನಿಗೆ ನಾನು ಕೊಡುತ್ತೇನೆ. ಇವುಗಳನ್ನು ಮಾಡಿ ನಿನ್ನ ಓದನ್ನು ಸಂಪೂರ್ಣಗೊಳಿಸು ಮೈದುನ, ಸಂಪೂರ್ಣಗೊಳಿಸಪ್ಪ. ಅತ್ತಿಗೆ ಬೇಡಮ್ಮ, ಬೇಡ. ನಿಮ್ಮ ತವರ ಮನೆಯಿಂದ ನಿನ್ನ ತಂದೆಯ ನೆನಪಿನ ಕಾಣಿಕೆಯನ್ನು ಮಾರಿ ನನ್ನನ್ನು ವಿದ್ಯಾಭ್ಯಾಸದಲ್ಲಿ ಕಲಿಸಲು ಬೇಡಮ್ಮ. ನಾನು ಅಣ್ಣನ ಜೊತೆಗೆ ಕೆಲಸವನ್ನು ಮಾಡಿ ನೋಡಪ್ಪ ಮೈದುನ, ಹಾಗೆಲ್ಲ ದುಃಖಿಸುವುದು ತರವಲ್ಲಪ್ಪ, ತರವಲ್ಲ. ನೋಡು, ನಿನಗೆ ನೌಕರಿ ಸಿಕ್ಕ ಮೇಲೆ ಇಂಥ ಬಂಗಾರದ 10 ಬಳೆಗಳನ್ನು ತಂದು ನನ್ನ ಕೈಗಳಿಗೆ ಹಾಕಬಹುದಪ್ಪ, ನೀನು ಹಾಕಬಹುದು. ಆದರೆ ಈಗ ಮಾತ್ರ ನೀನು ಬೇಡ ಅಂತ ಹೇಳಬೇಡ. ಇವುಗಳನ್ನು ತೆಗೆದುಕೊಳ್ಳದಿದ್ರೆ ನನ್ನ ಮೇಲೆ ಆಣೆ ಆಗಿದೆ ಮೈದುನ, ನನ್ನ ಮೇಲೆ ತಮ್ಮ, ಸಂದರ್ಭಗಳು ಬಂದಾಗ ಮನುಷ್ಯನ ದಿಕ್ಕನ್ನೇ ಬದಲಿಸ್ಬಿಡ್ತೇವೆ. ಮುಂದೆ ನೀನು ದೊಡ್ಡ ಆಫೀಸರ್ ಆಗ್ತೀಯ ಅನ್ನೋ ಭರವಸೆ ನನಗಿದೆ.
ಈ ತಾಯಿಗೆ ತಾಯಿ ಕೇಳಿಬಿಡಪ್ಪ. ತಮ್ಮ, ನಿನ್ನ ಅತ್ತಿಗೆ ಹೇಗೆ ಹೇಳುತ್ತಾಳೆ ಹಾಗೆ ಕೇಳು. ಸುಜಾತ, ತಾಯಿಲಿ ಬಳೆಗಳು ತಮ್ಮ, ಇವುಗಳನ್ನು ಎಲ್ಲಿಯಾದರೂ ಮಾರಿ ತುಂಬಬೇಕಾದ ಬೀಜನ್ನು ತುಂಬಿಬಿಡು. ನಿನ್ನ ವಿದ್ಯೆ ಮೊದಲು ಪೂರ್ಣಗೊಳ್ಳು. ಆಯ್ತಣ್ಣ. ಅತ್ತಿಯ ಋಣದ ಭಾರ ನನ್ನ ತಲೆ ಮೇಲೆ ಬಿದ್ದಿರುವಾಗ ಮುಂದೊಂದು ದಿನ ನಿಮ್ಗೆ ದೊಡ್ಡದಾದ ಕಾಣಿಕೆಯನ್ನು ನೀಡುತ್ತೇನಮ್ಮ ನಿನಗೆ. ಹಾ ಆಯ್ತಪ್ಪ, ನಾಳೆ ನಿನ್ನೆ ನೌಕರಿ ಬಂದ ಮೇಲೆ ನೀನು ನನಗೆ ತಂದು ಕೊಡುವಂತೆ ಹಾಗೆ ಆಗಲಿ. ನೀನೀಗ ಹೋಗೋದು ಬೇಡ, ನಾಳೆ ಹೋಗುವಂತೆ. ಈಗ ಒಳಗಡೆ ಎಲ್ಲರೂ ಊಟ ಮಾಡಿದಂತೆ ನಡೆಯುವೆ. ಅತ್ತಿಗೆ, ತಮ್ಮನಿಗೆ ಯಾವುದಾರು ಒಂದು ನೌಕರಿ ಸಿಗಲಿಕ್ಕೆ ದೇವರಿಗೆ ಬೇಡಿಕೊಳ್ತೇನೆ. ಹಾಗೆ ಎಲ್ಲರನ್ನು ನಾವು ಸಂತೋಷಗೊಳಿಸೋಣ ಬಾ ಅತ್ತಿಗೆ. ಹಾ ಆಯ್ತಪ್ಪ, ನೀನು ಹೇಳಿದಾಗೆ. ಕಷ್ಟ ಸುಖವೇ ನೋವು ನಲಿವೆ ಎಲ್ಲ ದೇವರ ಹೃದಯವೇ.
ಬಲಿಷ್ಠರಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಶಿವಾಜಿ, ಲೇ ಶಿವಾಜಿ, ನೀನು ಕಲಿತವನು ಬೇರೆ ಕಡೆ ಹೋಗಿ ನೆಲೆಸ್ತೀಯ ಅಂತ ಮಾಡಿದ್ರೆ ಇಲ್ಲಿಯ ನೆಲೆಯೂರಿ ನನ್ನ ನೆಲೆಯನ್ನೇ ಕಂಡು ಹಿಡಿದಿದೆ ಅಂತ ಈಗ ಗೊತ್ತಾಯ್ತು ಮಗನ. ನಿಮಗ ಹೊತ್ತು ನೋಡಿ ಹೊಡೆತ ಹಾಕದಿದ್ರೆ ನನ್ನ ಹೆಸರು ಅಮರೇಗೌಡನೇ ಅಲ್ಲ ಮಗನ. ಗೌಡ್ರೆ, ನೀವು ಹೇಳಿದ ಟೀಚರಮ್ಮ ಇವಳೇ. ಮೊದಲು ನಿಮ್ಮನ್ನು ಭೇಟಿಯಾಗುವುದು ಬಿಟ್ಟು ನೇರವಾಗಿ ಸ್ಕೂಲಿಗೆ ಹೋಗಿದ್ದಾಳೆ. ಯಾವ ರೀತಿಯಾಗಿ ವಿಚಾರಿಸ್ಕೊಳ್ತಿರೋ ವಿಚಾರಿಸ್ಕೊಳ್ಳಿ. ನೀನು 4 ಅಕ್ಷರ ಕಲಿತಾಕ್ಷಣ ನಮ್ಮೂರಿಗೆ ಬೆಳಕು ನೀಡುವ ಬೆಳಗಿ ನೀನಾಗೋದಿಲ್ಲ. ಮೊದಲು ಈ ಗೌಡನ ಹತ್ತಿರ ಬಂದು ಹಾಜರಾತಿ ಹಾಕಿದ ಮೇಲೆ ನೀನು ಸ್ಕೂಲಿಗೆ ಹೋಗಬೇಕಿತ್ತು. ಅದನ್ನು ಬಿಟ್ಟು ಮೊದಲೇ ಸ್ಕೂಲಿಗೆ ಹೋದೆ ಅಲ್ಲ. ಯಾಕೆ ಯಾಕೆ ಅಂತ ಕೇಳಿದ್ರೆ ನಾನೇನು ಹೇಳ್ಬೇಕು? ಸರ್ಕಾರ ನನಗೆ ಸಂಬಳ ಕೊಡುತ್ತದೆ. ಸರ್ಕಾರ ಸೇವೆ ಮಾಡುವ ಶಾಲಾ ಶಿಕ್ಷಕಿ ನಾನು. ಶಾಲೆಗೆ ಹೋಗದೆ ನೀನೇನು ಬಂದು ಭೇಟಿಯಾಗಲು ನೀನೇನು ಊರ ಪಾಳೆಗಾರನಲ್ಲ. ಪಾಳೆಗಾರ ಇಲ್ಲಿ ಯಾರೇ ಏನೇ ಮಾಡಿದರೋ ನನ್ನನ್ನು ಕೇಳಿ ಕೆಲಸವನ್ನ ಮಾಡ್ತಾರೆ. ನನ್ನೆದುರಿಗೆ ಸೊಕ್ಕಿನ ಮಾತಾಡುವೆ ಇಲ್ಲ. ನಾನು ಹೇಳಿದ ಹಾಗೆ ಕೇಳಿದರೆ ಸರಿ, ಇರದಿದ್ದರೆ ನೀನು 4 ಮಕ್ಕಳ ಬಾಳಿನಲ್ಲಿ ಜ್ಞಾನದ ದೀಪವನ್ನು ಹಚ್ಚಿದರೆ ನಾನು ನಿನ್ನ ಬಾಳಿನಲ್ಲಿ ಕಾಮದ ದೀಪ ಹಚ್ಚುವೆ. ಎಚ್ಚರ! ನೀನು ನನಗೆ ಎಷ್ಟು ಬೆದರಿಕೆ ಹಾಕಿದರೂ ನಾನು ಮಾತ್ರ ನಿನಗೆ ಸಲ ಮಾಡಲಾರೆ. ನೋಡು, ನಾನೊಬ್ಬಳು ಸರ್ಕಾರದ ಶಾಲೆ ಶಿಕ್ಷಕನದನ್ನ ಮರೆಯಬೇಡ. ನನ್ನ ಮೇಲೆ ಕೋಣಿನ ಕಣ್ಣು. ಚಿನ್ನದಂತ ಹುಡುಗಿಯನ್ನು ಯಾರಾದರೂ ಕೈ ಬಿಡುವುದುಂಟೆ? ಜಂಗ್ಲೇ, ಹೊರಗೆ ಹೋಗಿ ಬಾಗಿಲು ಹಾಕಿ ಬಾ. ಇವಳ ಮೈ ಒಳಗಿನ ಕೊಬ್ಬಿಳಿಸಿ ಇವಳ ಮೈ ಮೇಲೆ ಬೆವರು ಬರೆಸುವೆ. ಹಾಗಾದರೆ ನಾನು ಹೊರಗಡೆ ನಿಲ್ಲುವೆ. ಅದೇನ್ ಮಾಡ್ತಿರೋ ಮಾಡಿ. ಅರೆ ಮೇರಾ ಶೇರ್ವಾನಿ, ಹೇಳು, ಯಾವ ರೀತಿಯಾಗಿ ನಿನ್ನನ್ನು ಕಚ್ಚಿ ತಿನ್ನಲೇ? ನಾನು ಕಂಡ ಕನಸು ನನಸಾಗಲೇಬೇಕು. ಬಾರಲೇ, ಬಾ. ನೋಡಿ, ದಯವಿಟ್ಟು ಈ ರೀತಿ ಮಾತನಾಡಬೇಡಿ. ನನ್ನ ಜೀವನದಲ್ಲಿ 1000 ಕನಸುಗಳನ್ನು ನಾನು ಕಟ್ಟಿಕೊಂಡಿರುವೆ. ಆ ಕನಸುಗಳಿಗೆ ಕಲ್ಲು ಹಾಕಬೇಡಿ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಹಾಗೆ ಹೋಗಲು ಬಿಡುವವನಲ್ಲ ಈ ಗೌಡ. ಇಲ್ಲಿಯವರೆಗೆ ಬಂದಿರುವೆ ಅಂದ ಮೇಲೆ ಒಂದು ಅಂದವಾದ ಗೀತೆಯನ್ನು ಹಾಡಿ ಹೋಗು. ನೀವು ಹೇಳಾಗೆ ಕೇಳಿದ್ರೆ ಮುಂದೊಂದು ದಿನ ನನಗೆ ತೊಂದರೆ ಮಾಡುವುದಿಲ್ಲ ತಾನೆ? ಈಗ ನಾನು ಹೇಳಿದ್ದನ್ನ ಮಾತ್ರ ಮಾಡು. ಮುಂದೆ ನಿನ್ನ ಹಣೆ ಬರ ಹೇಗಿದೆ ಯಾರಿಗೆ ಗೊತ್ತು? ಆಯ್ತು, ನೀವು ಹೇಳಿದ
ಭೇಟಿಯಾಗಿ ಹೋಗೋ. ಏ ಗೌಡ, ಇವತ್ತು ಹೆದರ್ಸಿ ಬೆದರ್ಸಿ ನನ್ನ ಜೊತೆ ಉಲ್ಲಾಸದಿಂದ ಹಾಡಿದೆ, ಆದ್ರೆ ಮುಂದೊಂದಿನ ಹೀಗೆ ಇರೋದಿಲ್ಲ. ಕವಿತಾ, ಮುಂದೆಯೂ ಇದೇ ರೀತಿ ಇರುತ್ತದಂತ ನಿನಗೇನು ಗೊತ್ತು? ಇವಳದು ಮುಗಿಯಿತು. ಇನ್ನು ಆ ಶಿವರಾಮನ ಹೆಂಡತಿಯ ಬಗ್ಗೆ ಆಲೋಚಿಸಬೇಕು. ಅವಳನ್ನು ಹೊಡೆಯಬೇಕೆನ್ನಷ್ಟರಲ್ಲಿ ಆ ಶಿವಾಜಿ ಬಂದು ಕಾಪಾಡಿಬಿಟ್ಟ. ನಾನು ಅಂದುಕೊಂಡೆ ನಮ್ಮ ಗೌಡರು ಕೊಂದು ತಿಂದು ಬೇಟೆಗೆ ಹೊರಟರೆ ಬೇಟೆಯನ್ನು ನೆಲಕ್ಕುರಿಸಿ ಬರುವರು. ಇವತ್ತು ಏಕೆ ಸುಮ್ಮನೆ ಬಂದರು ಅಂತ ರಾತ್ರಿ ಎಲ್ಲ ವಿಚಾರಿಸಿದೆ. ಆದ್ರೆ ನನಗೆ ಈಗ ಅರ್ಥವಾಯ್ತು ನಿಮ್ಮ ಕಣ್ಣು ಬೇರೆ ಕಡೆ ಇದೆ ಅಂತ. ಜಂಗ್ರಿ, ಸಮಯ ನೋಡಿ ಆ ಬ್ಯಾಟಿನ ನುಂಗಿ ನೀರು ಕುಡಿಯಾಕ ಬೇಕ. ಈ ಗೌಡನ ತಾಕತ್ತು ಅವಳಿಗೆ ತೋರಿಸಲೇಬೇಕು. ನೀನೇ ನೋಡಿದೆ ಅಲ್ಲ ಅವಳಾಡಿದ ಮಾತುಗಳನ್ನ. ಅವಳ ಕೆಂದುಟಿಯನ ಕಚ್ಚಿ ತಿನ್ನದಿದ್ದರೆ ಈ ಗೌಡನ ಕುಲಕ್ಕೆ ಅವಮಾನ. ಅವಮಾನದ ಮಾತುಗಳು ಬೇಡ ಗೌಡ್ರೆ. ನೀವು ಈಗಲೇ ಅಪ್ಪನೆ ಕೊಟ್ಟರೆ 10 ನಿಮಿಷವಾಗಿ ಹೊತ್ತುಕೊಂಡು ಬರುವೆ ನಿಮ್ಮ ತೋಟದ ಮನೆಗೆ. ಈಗೇನು ಬೇಡ ಗಂಡಿ, ಅದಕ್ಕಿನ್ನು ಸಮಯವಿದೆ. ಹಾ, ನನ್ನ ಗೆಳೆಯ ಸುರೇಂದ್ರ ಬರ್ತೀನಂತ ಹೇಳಿದ್ನಲ್ಲ, ಇನ್ನೂ ಏಕೆ ಬಂದಿಲ್ಲ? ಅವನ ಫೋನ್ ಕೂಡ ನಾಡಿದ್ದು ಬರಲಾಗಿದೆ. ಯಾಕಿರಬಹುದು? ಬರುತ್ತೇನೆ ಅಂತ ಹೇಳಿದ ಮೇಲೆ ಬಂದೇ ಬರುತ್ತಾರೆ. ನೋಡಿ ಅಲ್ಲಿ ಬಂದೇ ಬಿಟ್ರು. ಯಾಕೆ ಪಾರ್ಟ್ನರ್ ಗಡಿಬಿಡಿಯಿಂದ ಇರುವೆಲ್ಲ? ಯಾಕೆ, ಏನಾಗಿದೆ? ನನಗೇನು ಆಗಿಲ್ಲ ಸುರೇಂದ್ರ. ಈ ಊರಲ್ಲಿ ಒಬ್ಬ ಬಡ ಪ್ರಾಣಿ ಪ್ರಗತಿಪರ ರೈತನೆನಿಸಿಕೊಳ್ಳಲು ಹೊರಟಿದ್ದಾನೆ ಶಿವರಾಮ. ಅಷ್ಟೇ ಅಲ್ಲ, ಅವನ ತಮ್ಮ ಶಿವಾಜಿಯು ಕೂಡ ಅವನ ಹೆಗಲಾಗಿ ನನ್ನ ಮನೆಯ ಬಾಗಿಲಿಗೆ ಬರುವ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಹೌದು, ನಾನು ಅದನ್ನೇ ಹೇಳಬೇಕೆಂದೆ. ನಾನು ಬರುವ ದಾರಿಯಲ್ಲಿ ಆ ಸ್ಕೂಲ್ ಟೀಚರ್ ಕವಿತಾ ಸಿಕ್ಕಿದಳು. ಅವಳನ್ನು ಹೇಗಾದರೂ ಮಾಡಿ ದಕ್ಕಿಸಿಕೊಳ್ಳಬೇಕೆನ್ನುವಷ್ಟರಲ್ಲಿ ಪಕ್ಕನೆ ಬಂದು ಕಾಪಾಡಿಬಿಟ್ಟ. ಹೌದು, ಅವನ ಜೊತೆ ಇನ್ನೊಬ್ಬ ಇದ್ದ. ಅವನು ದಳವಾಯಿ ಅಂತಲ್ಲ, ಯಾರವನು? ಅವನು ಮೊದಲು ಮಿಲಿಟರಿಯಲ್ಲಿದ್ದ. ಅವನ ಸೇವೆಯ ಅವಧಿಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಅವನ ಮನೆಯ ಕಥೆಯನ್ನೇ ಮುಗಿಸಿಬಿಟ್ಟಿದ್ದೆ. ಅದು ಈಗ ಬೇಡವಾದ ವಿಚಾರ. ಯಾಕಂದ್ರೆ ಅವನೆಲ್ಲ ನೆಟ್ವರ್ಕ್ ಬಂದ್ ಮಾಡಿ ಅವನನ್ನು ನರಸತ್ತ ನಾಮರ್ದನಂತೆ ಮಾಡಿದ್ದೇನೆ.
ಕುತಂತ್ರ ಬುದ್ಧಿಯವನು ನಾನಲ್ಲ. ಲೇ, ಗಡಿ ಪ್ರದೇಶದಲ್ಲಿ ಭಯೋತ್ಪಾದಕರಿಗೂ ಹೆದರದ ಗಂಡು ಈ ಸಿಡಿಗುಂಡು ಅಂತ ಮರೆಯಬೇಡ. ಲೇ, ನೀನು ಈ ಊರಲ್ಲಿ ಏನು ಸಾಧಿಸಿರುವೆ? ಗುಡಿ ಕಟ್ಟಿದೀಯಾ ಇಲ್ಲ ಗೋಪುರ ಕಟ್ಟಿದೀಯಾ? ಯಾವುದೂ ಮಾಡಲಿಲ್ಲ. ಒಬ್ಬರ ಮನೆಯನ್ನು ಮುರಿದು ಭವ್ಯ ಬಂಗಲೆಯಲ್ಲಿ ಮೆರೆಯುತ್ತಿರುವ ಮುಟ್ಟಾಳ ಅಂತ ಜಗತ್ತಿಗೆಲ್ಲ ಗೊತ್ತಿದೆ. ಗೊತ್ತಿದ್ದರು ನಿನ್ನ ಹಗೆತನವೇಕೆ? ಆವತ್ತು ನನ್ನ ಜೊತೆ ಕೈ ಜೋಡಿಸಿದರೆ ನಿನಗೆ ಈ ಊರಿನ ಹಿರಿತನವನ್ನೇ ನಿನ್ನ ಕೈಗೆ ಕೊಟ್ಟು ದೇಶ ಸೇವಕರ ಸಾಲಿನಲ್ಲಿ ನಿಂತು ಮೆರೆಸುತ್ತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ. ಆದ್ರೆ ನಾನು ಹೇಳಿದ ಹಾಗೆ ಕೇಳಿದರೆ ಮಾತ್ರ ಬೆಂಕಿ ಹತ್ತಲೇ ನಿನ್ನ ಮಾತಿಗೆ. ತುಂಬಿದ ಸಂಸಾರವನ್ನು ಹಾಳು ಮಾಡಿ ಏನು ಅರಿಯದವನಂತೆ ನಟನೆ ಮಾಡಿ ಸಮಾಜದಲ್ಲಿ ಸಂಪನ್ನಂತೆ ಸೋಗು ಹಾಕ್ತೀಯಲ್ಲ, ಈ ನಿನ್ನ ನವರಂಗಿ ಆಟವನ್ನ ಜನರಿಗೆ ತೋರಿಸದೇ ಬಿಡಲಾರೆ. ಬಾಯಿ ಬಿಗಿ ಹಿಡಿದು ಮಾತನಾಡಲೇ ಮಗನೇ. ಅವತ್ತು ಶಿವಾಜಿಯೊಡನೆ ಸೇರಿ ಏನೇನೋ ಮಾತನಾಡಿದೆ. ಸರ್ಪ ಸಾಮ್ರಾಜ್ಯದಲ್ಲಿ ಕಾಲಿಟ್ಟಿರುವೆನೆಂಬುದು ಮರೆಯಬೇಡ. ಮರೆತು ಮಾತನಾಡಿದರೆ ನಿನ್ನ ಮೈಯೊಳಗಿನ ನರನಾಡಿಗಳನ್ನು ಕಿತ್ತು ಕೊರಳಿಗೆ ಹಾಕಿಕೊಳ್ಳುವೆ. ನೀವು ಮೂವರು ಏನು ಕಿಸಿದ್ದೀರಾ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ನಿಮ್ಮ ಅಬ್ಬರಕ್ಕೆ ಮುಂಗಾರು ಮಳೆಯ ಸಿಡಿಲಾಗಿ ನಿಮ್ಮ ಮೇಲೆ ಗುಡುಗಲಿಲ್ಲ. ನಾನು ಡಿ.ಕೆ. ದಳವಾಯಿನಿ ಅಲ್ಲ ಅಂತ ತಿಳಿ. ಯಾಕೆ ಅಂದರೆ ನೀವು ಊರಲ್ಲಿ ಉರಿದ ಮಕ್ಕಳು. ನೀನು ಗಡಿಯಲ್ಲಿ ನೂರಾರು ವಿರೋಧಿಗಳನ್ನ ಸದೆ ಬಡದಿರಬಹುದು, ಆದ್ರೆ ವೈರಿ ಕಹಾಯ ಅಂದ್ರೆ ಹಮಾರ ಬಗಲ್ ಮೇ ಅನ್ನೋದನ್ನ ಮೊದಲು ತಿಳಿದುಕೋ. ಯಾಕಂದ್ರೆ ನಾವು ಊರಲ್ಲಿ ಮೆರೆದವರಲ್ಲ, ಈ ಊರಲ್ಲಿ ಊರಿದವರು. ಶಿವರೇಂದ್ರ, ಇವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಜಂಗ್ಲಿ, ತೋಟದ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆಯಲ್ಲ? ನಾನಾಗ್ಲೇ ಫೋನ್ ಹಚ್ಚಿ ಎಲ್ಲಾ ರೆಡಿ ಮಾಡಿಸಿದ್ದೇನೆ. ಹಾಗಾದರೆ ಮತ್ತೆ ತಡ, ನಡೆಯಿರಿ ಹೋಗೋಣ. ಮಾಡಿದ್ದನಿ ಮರತಿ ಕನ್ನಡ ಸಾಲಾರ ನನ್ನ ಪ್ರೀತಿ. ಕೆಲಸ ಅಂತೀನಿ ಅಲ್ರಿ. ನಿನ್ನೆ ನಮ್ಮ ಎರಗಪ್ರೇಣಮ್ಮ ಲಂಗ ಹೊರ್ಸಾಕ್ ಬರ್ತೇನೆ ಅಂತ ಹೇಳಿ ಬೆಳ್ಳತಾನ ನನ್ನ ಕಾಯಿಸಿ ಬೆಳಿಗ್ಗೆ ಹೋಯ್ತು. ಏನ್ ಮಾಡ್ಲಿ ಅನ್ನ ಒಬ್ಬನ ಬಂದ ಮನೆಗೆ. ಇಲ್ಲ, ಈ ಹುಡುಗಿ ಜಂಪರ್ ಹೊರ್ಸಾಕ್ ಬರ್ತೇನೆ ಅಂತ ಹೇಳಿ ದೀಕೆರ ಬರ್ತಾಳು. ಏನ್ ನಡ್ಬರ್ಕ ಸಂಜೆ ಮಗ ಬಂದ ಏನಾರು ಕಿಡ್ಡಿ ಒಗಿತಾನ ಅಂತಂದ ಆ ನಮ್ಮ ಬಸವಣ್ಣಗ ಗೊತ್ತ.
ಮಗನಿತ್ತ ಅದಕ್ಕ ಅವ್ರು ಬಾ ಅಂದಿದ್ರ ಅದಕ್ಕೆ ಅಲ್ಲಿ ಹೋಗಿದ್ದೀನಿ ಹುಡುಗಿ ಅಲ್ಲೇ ನಿನ್ನೆ ಜಂಪರ್ ತರ್ತೀನಿ ಅಂದಿದ್ದಿಲ್ಲ ತಂದೇನ ಮತ್ತ ನೋಡಿಲ್ಲೇ ಕೈಯಾಗ ಹಿಡ್ಕೊಂಡ್ ಬಂದಿನಿ ಜಂಪರ್ ಮತ್ತ ನೀನ್ ಐತಲ್ಲ ಚಂದಾಗ ಹೊಲದ್ ಕೊಡ್ಬೇಕ ಚಂದಾಗ ಏನದ ಹೊಲ್ ಕೊಟ್ರ ನಿನಗ ಐತಲ್ಲ ರೊಕ್ಕನ ಕೊಡಂಗಿಲ್ಲ ನೋಡ್ ಮತ್ತ ಚಂದಾಗ ಹೊಲ್ ಕೊಡ್ಲಿಕ್ಕಂದ್ರ ಒಳ್ಳೆ ಗಿರಾಕಿ ಕಾಣ್ತಿದ್ದಪ್ಪ ಹೋಗ್ಲಿ ಅಲ್ಲಿ ಮಂದಿ ಯಾಕೆ ಕುಂತಿದ್ದ ಕುರ್ಚಿಯ ಖಾಲಿ ಮುಡ್ಕಿಂದ ಯಾವ್ದಾರ ಒಂದು ಮೆತ್ತನ ಕಲ್ಲು ತಗೊಂಬಂದ ನನ್ನ ತಲಿ ಬಡೀನಿ ಅವನ ಸಾಕಾಗೋಗೈತಿ ಸಂಬಂಧ ಇನ್ನ ನೀ ನನ್ನ ಕೈಯಾಗ ಕೊಟ್ಟಿಲ್ಲ ಬಿಟ್ಟಿಲ್ಲ ಆಗ್ಲಿ ಚಂದ ಹೊಲಿ ಅಂತಲ್ಲ ನೀವ ಹೇಳ್ರಿಪ್ಪ ಯಾವ ಮಗ ಹೊಲಿತಾನ ಹೇಳ್ರಿ ನೀವ ಹೇಳ್ರಿ ಹೌದ್ ನೋಡು ಹಳದಿ ಜಂಪರ್ ಐತಲ್ಲ ತರುದ ಮರ್ದು ಬಿಟ್ಬಿಟ್ಟೆ ನಾನು ಮರೆತು ಬಂದೆ ಪಾಪ ಓಡಿ ಬರೋ ಅವಸರ ಮರೆತು ಬಂದೈತಿ ಕೂಸು ಇಲ್ಲಿ ಬಾ ಇದೊಂದು ಬಾ ಪಸಂದ್ ಹಿಡ್ಕೊಂಡು ಇಷ್ಟು ಮಸ್ತಾಗಿ ಚಿಟಿ ಅನ್ನೋ ಅಂದ ಜಂಪರ್ ಹೊಲದ್ ಕೊಡ್ತೀನಿ ಏ ಟೇಲರ ಗೊತ್ತಾಗತ್ತಿಲ್ಲ ನನಗ ಅಲ್ಲ ನೀನು ನನ್ನ ಮೈ ಕೈ ಮುಟ್ಟಿ ಅಳತಿ ತಗೊಂಡ್ರ 4 ಮಂದಿ ಏನಂದಾರ ಗೊತ್ತಾಗಂಗಿಲ್ಲ ಒಲ್ಲಪ್ಪನ ಕೆಲಸ ಆಗೋದಿಲ್ಲದೆ ಏಪ್ಪ ಈ 4 ಮಂದಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಿ 4 ಕಳ್ನಾಕಿನಾರ ಆಗಿತ್ತು ಅಂದ್ರ 4 ಮಂದಿ ಸುದ್ದಿ ಬೇರೆ ಹೇಳ್ತೀನಿ ಯಾರು 4 ಮಂದಿ ನಮ್ಮ ಶಿವಪ್ಪ ಕಾಕರ್ನವ್ರ ಹೇಳ್ತಿ ಬಿಡಲಿ ಅವಂಗ ಇನ್ನ ನಮ್ಮ ವಿರೂಪಾಕ್ಷ ಮಾವನ ಅವಂಗ ಹೇಳ್ತಾನೆ ಬಿಡ ಅವ್ರಿಬ್ಬರಿಗೆ ಹೇಳಿದ್ರು ಇನ್ನೊಬ್ರು ಅದಾರಪ್ಪ ಮರೆ ಅವ್ರಿಗೆ ಹೇಳಕಂದ್ರು ನನ್ನ ಕೈಲಿ ಸಾಧ್ಯ ಅನ್ನಂಗಿಲ್ಲ ನಮ್ಮ ಬಸಕಡಿ ಸುರೇಶ್ ಕಾಕ ಹೇಳೋದಂದ್ರು ಸಿಗೋದಿಲ್ಲ ಅವ್ ಏನಿಲ್ಲ ಸೀದಾ ಡೈರೆಕ್ಟರ್ ಕರ್ಕೊಂಡು ಹೋಗಿ ಗಸಮಕ್ಕ ಬಾಳನ ತಿಂಡಿನ ಎತ್ತೈತಿ ಬರೇ ಗಜಮಕ್ಕ ಹೋಗ ನೀವು ಲೇಪ ಏನಿದೆ ಹುಡುಗಿ ಹೇಳ ಅಲ್ಲ ಹುಡುಗ ಅಲ್ಲ ಡಾಕ್ಟರ್ ಐತಲ್ಲ ದೇವ್ರ ಇದ್ದಂಗ ಯಾಕಂದ್ರ ಹೆಣ್ಮಕ್ಳನ್ನ ಯಾವ ಬೌನೆ ಇದ್ದನು ನೋಡೋದಿಲ್ಲ ಗೊತ್ತ ನಿನಗೆ ಅಲ್ಲ ಅಲ್ಲೇ ನಾನು ನನ್ನಂತ ಒಳ್ಳೆ ಹುಡುಗ ನಮ್ಮ ಊರಾಗ ಸಿಗುದಿಲ್ಲ ನಾನು ಇಲ್ಲಿ ಕೆಟ್ಟ ತುರ್ತೀವಿ ನೋಡ್ತೀನಿ ಏ ಹುಡುಗಿ ಒಂದು ಮಾತು ನೆನಪಿಟ್ಕೋ ನಮ್ಮಂತ ಟೇಲರ್ ಇರೋದ್ರಿಂದನ ನಿಮ್ಮಂತ ಹುಡುಗ್ಯಾರ ಒಳಗೆ ಹಾಕೊಂಡಿರಲ್ಲ ಲಂಗ ಬ್ಯಾಗ್ ಹಾಕೊಂಡಿರಲ್ಲ ಜಂಪರ್ ಅವನ್ ಹಾಕೊಂಡ ಫ್ಯಾಷನ್ ಮಾಡ್ತು ತಿರ್ಗಾಕತ್ತೀರಿ ಇಲ್ಲಿಲ್ಲ ಅಂದ್ರ ಬರೇ ತಿರ್ಗಾಡಿದ್ದೆ ಅಂದ್ರ ಕಲ್ಲು ಹೋಗಿತ್ತಿದ್ರಲ್ಲ ಅವರಿಗೆ ಕಲ್ಲು ಹೋಗಿತ್ತಿದ್ರ ಈಗ 12 ಮಾತಾಡಿ ನನ್ನ ತಲೆ ಕೆಡ್ಸಕ್ ಹೋಗ್ಬೇಡ ಈಗ ಸದ್ಯಕ್ಕೆ ನನ್ನ ಕೈಯಾಗ ಕೊಟ್ಟಿ ಇವತ್ತು ರಾತ್ರಿ ನೀನು ಡೆಲಿವರಿ ಮಾಡ್ತೀನಿ ನೀನಿಲ್ಲ ಅಂದ್ರ ಬೇರೆದಾರ ನೋಡ್ಕೊ ಒಂದು ಮಾತು ನೆನಪಿಟ್ಕೋ ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರವರೆಗೂ ನನ್ನಂತ ಬಹುದೊಡ್ಡ ಟೇಲರ್ ಸಿಗೋದಿಲ್ಲ ನಿನಗ ಮೇಲಾಗಿ ನಮ್ಮ ಬದಾಮಿ ತಾಲೂಕು ಐತಲ್ಲ ಅದಕ್ಕೆ ನಾನು ನಂಬರ್ 1 ಫೇಮಸ್ ಟೇಲರ್ ಅಂತ ಅಂದ ಇಷ್ಟು ಉದ್ದ ಇಷ್ಟು ಅಗಲ ಅಂತ ಕೊಟ್ಟಾರ ನಡೀತಾರೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ತೋರಿಸ್ತೇನೆ ಹಂಗಾದ್ರ ಐತಲ್ಲ ನೀನ್ ಐತಲ್ಲ ನನ್ನ ಮೈ ಮುಟ್ಲಾರ್ದ ಅಳತಿ ತಗೋಬೇಕು ನೋಡು ಮತ್ತೆ ಒಳ್ಳೆ ಗಿರಕಿ ಗಂಟು ಬಿತ್ತಪ್ಪ ಇದು ನಡು ಮಧ್ಯಾಹ್ನ ಬಿಸಲಾಗ ಆಮೇಲೆ ಮುಟ್ಟು ಬೇಡ ಅಂತಿ ಜಂಪರ್ ಪತ್ತಿಸ್ತೀರಿ ಹೊಲಿ ಅಂತಿ ಇದು ನಮ್ಮ ಬಗೆಹರಿ ಮಾತಲ್ಲ ಬಿತ್ತಲಾರ ಯಾವ ಮಗ ಬೆಳಿ ತೆಗಿತಾನ ಕೇಳ್ಕೊಂಬ ಅಷ್ಟೇ ಯಾಕ ಇಲ್ಲೊಂದು ಎಲ್ಲ ಪದ್ಧತಿ ಭಾಳ ಅನುಭವ ಐತಿ ಕೇಳ್ಕೊಂಬ ಅನ್ನೋದಕ್ಕೆ ಹೋಗಿ ಹಂಗಾದ್ರ ನೀನು ನನ್ನ ಮೈ ಮುಟ್ಟಿ ಅಳತಿ ತಗೋಬೇಕಂತ ನಿರ್ಧಾರ ಮಾಡಿ ಅಲ್ಲ ನೀ ಏನಾರ ಅಳತಿ ತಗೊಳೋದು ನಮ್ಮವ್ವ ನೋಡಿದ್ರ ನಾ ಏನ್ ಮಾಡ್ಲಿ ಅಂತೀನಿ ಏ ಎಂತ ಸುಚಿತ್ರದ ಸುದ್ದಿ ಹೇಳಕತ್ ನೋಡ ನಿಮ್ಮ ಏನು ಹಗರಂತ ಮಾಡಿನ ಅಕ್ಕಿ ನೀನಂತ 16 ವಯಸ್ಸಿನಾಗ ಕೇಂದ್ರಕ್ಕೆ ನಾವು ಹೊಡೆದ್ಲಿ ರಾಮಣ್ಣನ ಕೈಯಾಗ ಜಂಪರ್ ಪೀಸ್ ಕೊಟ್ಟು ಪಸಂದ ಪಿಟ್ಟು ಹೊಲಸ್ಕೊಂಡಾಗಳ್ಳಿ ಹುಡುಗಿ ಯಾಕೆ ಚಿಂತೆ ಮಾಡ್ತಿ ಇದತ್ತ ಬಂದ ಎದಿ ಬಿಸಿ ನಿಂದ್ರ ಪಸಂದ ಹೊಲ ಕೊಡ್ತೀನಿ ಜಂಪರ್ ದೋಸ್ತ ಹಂಗಾರ ನಾ ನಿಂದಿರ್ತೀನಿ ಏನಾರ ಕಿತ್ತಾಪತಿ ಮಾಡಿದಿ ಮತ್ತ ನೋಡ ನಾ ಕೇಳು ಮಗಳ ಅಲ್ಲ ದೋಸ್ತ ಮತ್ತೆ ಇಷ್ಟು ಹೆದರಾಕತಿ ಅಂದ ಮ್ಯಾಲ ನೀನು ಹೆದರಿಕಿನ ಬಿಡಿಸ್ತೀನಿ ಚಲೋ ಮಾಡಂಗಾರ ಒಮ್ಮ ನಾ ಯಾವತ್ತು ತಿಮ್ಮಾಪುರ ಬಸ್ ಸ್ಟ್ಯಾಂಡದಾಗ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಹೋಗು ನಡಿ ಕಾಲೇಜ್ಗೆ
Kanamato corona, opanato lockdown, nimoni sunti sunti kakak lagi na. Hargaba, awa hargaba, hargaba, hari ಕಲ್ಲ ಮೇಲೆ ಕಲ್ಲೇಟ ಜಜ್ಜಿದ ಗೆಳತಿ ನುಗ್ಗಾಗುವಂಗ ಮಣ್ಣತ್ತ ಕಲ್ಲ ಮೇಲೆ ಕಲ್ಲೇಟ ತಗೊಂಡೇ ಇಲ್ಲ ಈಗ ತಗೊಳಕತ್ತಿದ್ದೆ ಬಂದ್ಯಾ ಮಗನ ಬಾ ಅಲ್ಲಲ್ಲಿ ಹೆಣ್ಣು ಮಕ್ಕಳು ಮೈಕೈ ಮುಟ್ಟಿ ಅಳತಿ ತಗೊಂತಿಯಲ್ಲ ಜಾನಕಿ ನಿನಗರ ತಿಳಿದಿಲ್ಲ ಅಂತೀನಿ ದೋಸ್ತ ನನಗ ತಿಳಿದಿದ್ದಕ್ಕ ನನ್ನ ಚಪ್ಪರ್ ಇವ್ ಕೈಯ ಕೊಟ್ಟಿನಿ ಹಂಗಾದ್ರೆ ಹೋಗ್ಲಿ ಬಿಡು ಅವ ಐತಲ್ಲ ನನ್ನ ಮೈ ಕೈ ಮುಟ್ಟಿ ಅಳತಿ ತಗೊಂಡ್ರೆ ನಿನಗೇನಾತ ಇಲ್ಲೈತಿ ನನ್ನ ಚಂದಾನ ಕೂಪಿ ಹಿಂಗೆ ಹೇಳಲಿ ಅವಾಗ ತಿಪ್ಪಿ ಲೇ ಮಗನ ನಿಂದೇನ್ ಲೇ ಮಗನ ತಿಡ್ಡಿಕ್ಕಿದ ನಾನು ಇಕ್ಕಿದ ಇನ್ನ ಏನು ಮಾಡೇ ಇಲ್ಲ ಈಗ ತೋಳಿನ ಅತಿ ಮಾಡ್ಬೇಕು ಎದಿ ಅತಿ ಮಾಡ್ಬೇಕು ಅಷ್ಟ ಯಾಕಪ್ಪ ಹಿಂದೆ ಬಿಟ್ಟಿರ್ತಾರಲ್ಲ ಕಿಂಡಿ 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 ಕಾಣೆ ಕಾಣೆ ಅದನ್ನ ಏನಮ್ಮಂತ ಉಡಾಳ್ ಹುಡುಗರು ನೋಡಿ ಹಾಳಾಗಕ್ ಬಿಟ್ಟಿರ್ತಾರೋ ಏನು ಅವನವನು ಪ್ಯಾಸನ್ ಬಿಟ್ಟಿರ್ತಾರೋ ಅವ್ರಿಗೆ ಗೊತ್ತ ಅದ್ರ ಅತಿ ಬೇರೆ ತಗೋಬೇಕಲ್ಲಿ ಅಪ್ಪ ನೀನು ಸುಮ್ಮನ ಇದಿಲ್ಲ ಮಗನ ಯಪ್ಪ ಜಾನು ಈಗ ಸದ್ಯಕ್ಕೆ ಏನಾರ ಅತಿ ಕೊಟ್ಟು ಪಟ್ಟು ಹಿಡಿದು ಬೆಳಗ್ಗೆ ಹೊರಿದ್ರಾಗ ಒಂದು ಜಂಪರ್ ಹೊಲ್ ಕೊಡ್ತೀನಿ ಇಲ್ಲಂದು ಸೀದಾ ಇಲ್ಲೇ ಐತೆ ನಮ್ಮ ಮನೆ ಇಲ್ಲೇ ಹೋಗ್ಬಿಡ್ತೇನೆ ನೋಡ ದೋಸ್ತ ನಿನಗ ಹೆಂಗ್ ಬೇಕ ಹಂಗ ಹಿಡ್ಕೊಂಡು ಏನಲ್ಲ ಏನಲ್ಲ ಅಪ್ಪ ಏನದು ಹಿಡ್ಕೊಂಡದು ಮೈ ಕೈ ಹುಡುಗ ಅಳತಿ ತಗೊಂಡೆ ಹಿಂಗ ಬಾ ದಾರಿಗೆ ನೀ ಏನು ಬೇರೆ ರೂಟಿಗೆ ಹೊಂಟ ಬಿಟ್ಟೇನ ಮತ್ತು ಹಂಗ ನಾವು ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಿಕ್ಕಿಸ್ಕೊಂಡು ಎದ್ದ ಬಿಡ್ತೀನಿ ಹಂಗೆಲ್ಲ ತಪ್ಪು ತಿಳ್ಕೊಬೇಡ ದೋಸ್ತ ನೀನು ಜಾನಕಿ ನೀ ಏನಾರ ಮಗಗ ಅಳತಿ ಕೊಟ್ಟಪ್ಪ ಅಂತಂದ್ರ ಸೀದಾ
ಪಂಚಾಯತ್ ಹೋಗಿ ನಿಮ್ಮ ಅವ್ಗ ಹೇಳ್ಬಿಡ್ತೀನಿ ಮತ್ತ. ಏ ಮಗನ ಎಟ್ರ ತಿಂಡಿರ್ಬೇಕಲ್ಲ ನಿಂದ ಇಬ್ರು ಸುಖವಾಗಿ ಜೀವನ ಲವ್ ಮಾಡ್ತಿರ್ಬೇಕಾದ್ರ ಯಾವನಾರ ಬಂದು ಕಿಟ್ಟಿ ಹೋಗ್ಯಾಕ ನಿಂತಿರ್ತಿರಲ್ಲಪ್ಪ ಆ ಮಕ್ಕಳ. ಏ ಮಗನ ಇವ್ರ ಅವಗಲ್ಲೇ ಅವ್ರ ಅವ್ವ ಕುಡಿಯಾಗ ಮಕ್ಕೊಂದಾಳಲ್ಲ ಅಕ್ಕಿಗೆ ಹೇಳ್ದ ಮಗನ ನಾ ಯಾರಿಗೆ ಬಗ್ಗುದಿಲ್ಲ ಮಗನ. ಯಾಕೆ ಸುಮ್ಮಿದ್ರ ತಿಳಿದಿನ ಅಕ್ಕಿ ನಿಂಗೆ ಸಂಜೆ ಮುಂದೆ ಬಂದಿದ್ಲ ನಮ್ಮ ಮನ್ಯಾಗ ಅಕ್ಕಿನ ಎಳ್ಕೊಂಡ ಹಿಂದ ಮುಂದೆ ಹಿಡ್ಕೊಂಡ ಪಿಟಿ 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 ಚಟ 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 ಅನ್ನುವಂಗ ಜಂಪರ್ ಶಿಸ್ತು ಮಸ್ತ್ ಹೊಲದ್ ಕೊಟ್ಟೆಲ್ಲೇ ಹುಡುಗ. ಹೌದು ಹುಡುಗ, ನಮ್ಮವನು ಬರ್ಗಾರ ಐತಲ್ಲ ಇವನ ಹೊಡೆದು ಕೊಟ್ಟಾನೆ. ನಮ್ಮವನ್ನ ಹೇಳಿದ್ಲ ಇವನ ಹತ್ರ ಬಾ ಅಂತಂದ ಗಣಪನ ಹೊಡೆದು ಕೊಡ್ತಾನಂತೀವಿ. ಎಲ್ಲಾರ ಯಾಕ ನನ್ನ ಕಡೆ ಓಟ್ ಬಾಳ ಕಳ್ಕೊಳ್ತಲ್ಲ ಮಗನ. ಈ ಮಗ ಗಜಮಾ ಮುತ್ತನ ಕಡೆ ಹೋಗಿ ತೈತಾ ಮಾಡ್ದು ಬಂದ ನಂಗೆ ಕಾಣತ್ತ. ಲೇ ಮಗನ ಎಟ್ರ ತಿಂಡಿರ್ಬೇಕಲ್ಲಿ ನಿಂದ ಸುಮ್ಮ ನಿಂತಂಗೆ ಭಾಳ ದಿವಸಕತ್ತಿಲ್ಲ ಮಗನ. ನೋಡೇ ಬಿಡ್ತೇನೆ ಮಗನ ನಿನ್ನ ಕೈ ಅಲ್ಲೇ ನಾ ಗಜಮಾ ಮುತ್ತೇನಂತ ಕರ ಹೊಕ್ಕೀನಿ. ಶ್ರಾವಣ ಮುಗಿತ ಸದಕ ಮುತ್ತೇನಂತ ಕರ ಹೊಕ್ಕೀನಿ. ಅದು ಏನ್ಲೇ ಮಗನ ನಿನ್ನ ಕೆಲಸ. ನಿನ್ನ ಕೆಲಸ ಎಲ್ಲಿಪ್ಪ ಅಂದ್ರ ಅಲ್ಲಿ ಯಾವರ ರೋಡ್ನಾಗ ಆಕ್ಸಿಡೆಂಟ್ ಆಗಿರ್ತಾವಲ್ಲ ಅಪ್ಪರ ಕೈ ಕಾಲು ದೊಡ್ಡಾಡ್ತಿರ್ತಾವ ಅಂಥವ್ನ ಕರ್ಕೊಂಡು ಹೋಗಿ ಬಾಗಲಕೋಟದಾಗ ಐತಲ್ಲಪ್ಪ ಕುಮಾರೇಶ್ವರ ದವಾಖಾನಿ ಅಲ್ಲಿ ತೋರಿಸೋದಷ್ಟ ಮಗನ ನಿನ್ನ ಕೆಲಸ. ಇಲ್ಲಿ ಏನಾರ ಹೊಲಸು ಮಾಡಾಕ ಬಂದಿ ನಿನ್ನ ಬ್ಯಾರೇನೆ ಹೇಳ್ತೀನಿ ಮಗನ ಸುದ್ದಿ. ನೀನು ಕಣ್ಣೀಲಿ ಏನು ನೋಡುವುದಾದ್ರ ನೋಡು. ಇದಕ್ಕಂದ್ರೆ ತುಂಬ ಇಟ್ಟವಲ್ಲ ಸುಮ್ಮನೆ ಕಟ್ಟದಂತ ಸುಮ್ಮನೆ ಹಿಂದೆ ಹೋಗಿ ಬಕ್ಕೊಂಬಿಡ ಮಗನ. ಅಲ್ಲ ಹುಡುಗ, ನನ್ನ ಜಂಪರ ನನ್ನ ಮಾತ ನೀ ಯಾಕೆ ತಲೆ ಕೆಡಿಸ್ಕೊಳಕತ್ತಿ? ಅಲ್ಲಿ ಕೇಳಾರ ನೀರು ತುಳಿ ಬಂಗಾರ ಗೊಂಬೆ ಕೈಯಾಗ ಕೊಡಾಕ ನಾನು ಉತ್ತರ ಮಾಡ್ಯಾನ. ಈಗಿನ ಸಲುವಾಗಿ ನಮ್ಮ ಊರಿಂದ ಐತಲ್ಲ ಗಾರಿ ತುಂಬಾ ಉತ್ತು ಕಬ್ಬ ಬೆಳೆದೀನಿ. ಮಾತ್ರ ಇದನ್ನ ಟಚ್ ಮಾಡೋಂಗಿಲ್ಲ. ಯಾವ ಮಗ ಬರ್ತಾವ ಬರ್ಲಿ. ಕಪ್ಪ ನಿನ್ನ ಗಾರಿ ನಿನ್ನ ಕಬ್ಬು ನೋಡಿದ್ರ ಗಂಡಾಳಿ ಅವ್ರ ಕಡಿಯಾಕ ಬರ್ದಲ್ಲ ಮಗನ. ಅಲ್ಲಿ ಹಣ್ಣಾಳ ಬರ್ತಾರಲ್ಲ ಅವ್ರ ಕೈಲಿನ ಕಡಿಸ್ಕೊಂಡು ಹೋಗಿ ನಿನ್ನ ಕಬ್ಬ ನಾ ಇದನ್ನ ಕರ್ಕೊಂಡೋಗಿ ಕಡಸ್ತಿಲ್ಲ ಕಬ್ಬ ಕಡಿಸ್ಕೊಡತಲೆ ಮಗನ. ಹೋಗ್ಲಿ ಬಿಡ ಹುಡುಗ, ಈಗ ಯಾಕೆ ಜಂಪರ್ ಉಳಿಸ್ಕೊಳೋದು? ನಿಮ್ಮಿಬ್ರದ ತಲೆ ಕೆಟ್ಟೈತೆ ಅಂತ ನನಗೂ ಗೊತ್ತೈತಿ. ಕೆಟ್ಟ ಭಾಳ ದಿನ ಆತ್ಲಿ ಹುಡುಗಿ. ಭಾಳ ದಿನ ಆಗೈತೆ ಮತ್ತೆ ಎಬಸ್ ತಡ ಮಾಡೋದು ಬೇಡ. ಎಬಸ್ ನಾಯಂಗೋ ಮರಿಯಲಿ ನಿನ್ನ ನಾಯಂಗೋ ತೊರೆಯಲಿ ನಿನ್ನ ಕಾಡತೈತಿ ನಿನ್ನ